ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಜೈಲು ಸಿಬ್ಬಂದಿ ಮೇಲೇನೆ ಕೈದಿಗಳು ಹಲ್ಲೆ ನಡೆಸಿದ್ದಾರೆ. ಬೀಡಿ ಸಿಗರೇಟ್ ನೀಡದಿದ್ದಕ್ಕೆ ಜೈಲರ್ ಅಶೋಕ ಹೊಸಮನಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ತಾಫ್, ರಶೀದ್, ವಿನೋದ್, ಸಲೀಂ ಮತ್ತು ರಾಜು ಎನ್ನುವ ಕೈದಿಗಳು ಸಿಗರೇಟ್ ವಿಚಾರಕ್ಕಾಗಿ ಜಗಳ ತೆಗೆದಿದ್ದಾರೆ. ಈ ವೇಳೆ ಜೈಲರ್ ಅಶೋಕ ಹೊಸಮನಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಕೈಗೆ ಮತ್ತು ಕುತ್ತಿಗೆ ಭಾಗಕ್ಕೆ ಪೆಟ್ಟು ಬಿದ್ದಿದೆ. ಜೈಲಿಗೆ ಎಎಸ್ಪಿ ನವೀನ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. 5 ಕೈದಿಗಳ ವಿರುದ್ಧ ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದೆಡೆ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಗೊಂದಲದ ಕದನ ವಿರಾಮ ಘೋಷಣೆಯಾದರೂ ಜನಸಾಮಾನ್ಯರ ಬದುಕು ಮಾತ್ರ ದಿನದಿಂದ ದಿನಕ್ಕೆ ಅಸ್ಥಿರಗೊಳ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕೆ ಮೇಲೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಪೂರ್ಣ ಪ್ರಮಾಣದಲ್ಲಿ ಡೀಸೆಲ್ ಸಿಗದ ಹಿನ್ನೆಲೆ ಮೀನುಗಾರರು ಆಳ ಸಮುದ್ರ ಮೀನುಗಾರಿಕೆಗೆ ಹೋಗ್ತಾ ಇಲ್ಲ. ಜೊತೆಗೆ ಅಡುಗೆ ಮಾಡಲು ಸಿಲಿಂಡರ್ ಕೂಡ ಸಿಗದೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗೋದೇ ದೊಡ್ಡ ಸವಾಲಾಗಿದೆ. ಸದ್ಯ ಮೀನುಗಾರಿಕೆ ತೆರಳದೆ 60% ಅಷ್ಟು ಮೀನುಗಾರಿಕೆ ಸ್ಥಗಿತ ಆಗಿದ್ದು 1 ತಿಂಗಳಿಗೆ ಅಂದಾಜು 15 ಕೋಟಿ ಆರ್ಥಿಕ ನಷ್ಟ ಸಂಭವಿಸಿದೆ. ಮೇ ಅಂತ್ಯಕ್ಕೆ ಮುಗಿದು ಬೇಕಿದ್ದ ಆಳ ಸಮುದ್ರ ಮೀನುಗಾರಿಕೆ ಯುದ್ಧದ ಪರಿಣಾಮ ಏಪ್ರಿಲ್ನಲ್ಲೇ ಮುಕ್ತಾಯಗೊಳ್ಳುತ್ತಿದೆ. ಪೂರೈಕೆಯಲ್ಲೂ ಕೊರತೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಇವತ್ತು ಮನುಷ್ಯನಿಗೆ ಏನಿದೆ, ಈಗ ಅನ್ನದ ಅವಶ್ಯಕತೆ ಇದೆ. ಆಹಾರ ಪದಾರ್ಥಗಳನ್ನ ತಯಾರು ಮಾಡೋದಕ್ಕೆ ಸಿಲಿಂಡರ್ದ ಅವಶ್ಯಕತೆ ಇದೆ. ಇವತ್ತು ಸಿಲಿಂಡರ್ ಪೂರೈಕೆ ಆಗದೇ ಇರೋದ್ರಿಂದ ಇವತ್ತು ಆಹಾರಗಳಿಲ್ಲದೆ ಮೀನುಗಾರಿಕೆ ಹೋಗಲಿಕ್ಕೆ ಅಸಾಧ್ಯ. ಆದ್ದರಿಂದ ನಾವು ಕೈಕಟ್ಟಿ ಇವತ್ತು ಕುಳಿತುಕೊಂಡಿದ್ದೇವೆ. ಇವತ್ತು ಅನ್ನಕ್ಕೂ ಕೂಡ ಅನ್ನ ಇಲ್ಲದೆ ಇರೋದರಿಂದ ಮೀನುಗಾರಿಕೆ ಆಗ್ತಾ ಇಲ್ಲ. ಈ ಮೀನುಗಾರಿಕೆ ಸಂದರ್ಭದಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಹೋದಾಗ ಸುಮಾರು 3 ದಿನ ನಾವು ಮೀನುಗಾರಿಕೆ ಮಾಡ್ಲಿಕ್ಕೆ ನಾವು ಸಮುದ್ರದಲ್ಲಿ ಇರ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಈಗ ಗ್ಯಾಸ್ ಸ್ಟಾಕ್ ಇಲ್ಲಿ ಇರಲ್ಲ ಅಲ್ಲಿ. ಮತ್ತೆ ಯಾಕಂದ್ರೆ ಗ್ಯಾಸಿಗೆ ಅಭಾವ ಇಲ್ಲದ ಕಾರಣ ತುಂಬಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.